ಮನೆಯಲ್ಲೇ ರಾಜ್‌ಭೋಗ ಐಸ್ ಕ್ರೀಮ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಈ ಐಸ್ ಕ್ರೀಮ್ ಮಾಡುವಾಗ ನಾವು ಯಾವುದೇ ಕಸ್ಟರ್ಡ್ ಪೌಡ್ರು, ಮಿಲ್ಕ್ ಪೌಡ್ರು, ವೆನಿಲಾ ಎಸೆನ್ಸ್ ಯಾವುದನ್ನು ಯೂಸ್ ಮಾಡ್ದೇ ಒಂದು ಹಾಲು ಮತ್ತು ಡ್ರೈ ಫ್ರೂಟ್ಸ್ ಇದ್ದರೆ ಸಾಕು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲೇ. ಹಾಗಿದ್ರೆ ಬನ್ನಿ ಯಾವ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಬರೋಣ. ಬಾದಾಮ್ ತೊಗೊಂಡಿದ್ದೀನಿ. ಸೊ ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಹಾಗೆ ಒಂದು 5ರಿಂದ 4 ಅಥವಾ 5 ಏಲಕ್ಕಿ, ಹಾಗೆ ಅರ್ಧ ಕಪ್ ಸಕ್ಕರೆ, ನೆಕ್ಸ್ಟು ಗೋಡಂಬಿನ ತೊಗೊಂಡಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸನ್ನು ಈ ಥರ ಚಾಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ರಸ್ಕನ್ನು ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದಿದೆಯೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಸಾಕು, ಚಿಕ್ಕ ಪ್ಯಾಕೆಟ್ ಬರುತ್ತಲ್ಲ ಅಷ್ಟೇ ಸಾಕು. ಹಾಗೆ ನೆಕ್ಸ್ಟು ಒಂದು ಅರ್ಧ ಲೀಟ್ರ್ ಹಾಲನ್ನು ತೊಗೊಂಡಿದ್ದೀನಿ. ನಾನು ಆರೋಗ್ಯ ಹಾಲನ್ನು ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದಿರುತ್ತೋ ನಾರ್ಮಲ್ ಅದನ್ನೇ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟು ಒಂದು ಪಾತ್ರೆ ಇಡ್ತಾಯಿದ್ದೀನಿ. ಗ್ಯಾಸ್ ಆನ್ ಮಾಡಿಬಿಟ್ಟು ನಾನಿವಾಗ ಹಾಲಿನ ಪ್ಯಾಕೆಟ್ ಕಟ್ ಮಾಡಿಕೊಂಡು ಅದನ್ನು ಹಾಲು ಹಾಕ್ಕೋತಾ ಇದ್ದೀನಿ. 1/2 ಲೀಟ್ರಷ್ಟು ಹಾಲನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ 1 ಲೀಟ್ರ್ ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ಯಾವುದೇ ನೀರು ಹಾಕಬೇಡಿ. ನೀವು ಯಾವ ಪ್ಯಾಕೆಟನ್ನು ಯೂಸ್ ಮಾಡ್ಕೊಂಡು ಹಾಕ್ಕೊಂಡಿರ್ತೀರಲ್ಲ ಅದನ್ನೇ ಹಾಕ್ಕೊಳ್ಳಿ. ನಾನು ಅರ್ಧ ಲೀಟ್ರನ್ನು ಹಾಲನ್ನು ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ಹಾಲಿಗೆ ಇವಾಗ ನಾನು ಒಂದು 5ರಿಂದ 6 ರಸ್ಕ್ ಹಾಕ್ಕೋತಾ ಇದ್ದೀನಿ. ರಸ್ಕ್ ಹಾಕೋದ್ರಿಂದ ಸೇಮ್ ನೀವು ಕುಲ್ಫಿ ತಿಂತೀರಲ್ಲ ಹಾಗೆ ಬರುತ್ತೆ ಇದು ಟೇಸ್ಟು. ಅದಕ್ಕೋಸ್ಕರ 4ರಿಂದ 5 ಇಲ್ಲ ಕ್ವಾಂಟಿಟಿ ಜಾಸ್ತಿ ಬೇಕನ್ನೋರು ಅರ್ಧ ಲೀಟ್ರ್ ಹಾಲಿಗಿಂತ ಸ್ವಲ್ಪ ಇನ್ನೂ ಜಾಸ್ತಿ ತೊಗೊಂಡು ನೀವು ರಸ್ಕನ್ನು ಸ್ವಲ್ಪ 1-2 ಜಾಸ್ತಿನೂ ಹಾಕ್ಕೋಬೋದು. ಇಲ್ಲ ಅನ್ನೋರು 5 ಹಾಕೊಂಡ್ರೆ ಸಾಕಾಗುತ್ತೆ. ಫ್ಲೇವರು ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರನೇ. ಸೊ ಇದೆಲ್ಲ ಈ ಥರ ಹಾಲಲ್ಲಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲರಲ್ಲೂ ನನ್ನದೊಂದು ರಿಕ್ವೆಸ್ಟ್, ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ಮಾಡಿರೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರೋದು. ಹಾಗೆ ನೆಕ್ಸ್ಟು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಸ್ವಲ್ಪ ಸ್ವೀಟಿಗೋಸ್ಕರ ಅಷ್ಟೇ. ಒಂದು 10ರಿಂದ 15 ಬಾದಾಮನ್ನು ತೊಗೊಂಡಿದ್ದೀನಿ. ಹಾಗೆ ಗೋಡಂಬಿನ ಒಂದು 10-15 ತೊಗೊಂಡಿದ್ದೀನಿ. ಸೊ ನೀವು ಇನ್ನೂ ಜಾಸ್ತಿ ಬೇಕನ್ನೋರು ಹಾಕ್ಕೊಳ್ಳಿ, ಬಟ್ ಜಾಸ್ತಿ ಬೇಡ, ಇಷ್ಟೇ ಸಾಕು. ಇಷ್ಟು ಕ್ವಾಂಟಿಟಿಗೆ ಇಷ್ಟೇ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳಿ. ಹಾಗೆ ಏಲಕ್ಕಿನ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಳ್ಳೋರಿದ್ದರೆ ಹಾಕ್ಕೊಳ್ಳಿ. ಸೊ ನಾನು ತಿನ್ನಬೇಕಾದ್ರೆ ರಾಜ್‌ಭೋಗದಲ್ಲಿ ಏಲಕ್ಕಿ ಫ್ಲೇವರ್ ಇರಲಿ ಅನ್ನೋಕ್ಕೋಸ್ಕರನೇ ಸಿಪ್ಪೆ ತೆಗಿಲಾರ್ದೇ ಹಾಕ್ಕೊಂಡಿರೋದು. ಸೊ ಮಿಕ್ಸಿನಲ್ಲಿ ಹಾಕಬೇಕಾದ್ರೆ ಸ್ವಲ್ಪ ಅದ್ರದ್ದು ಸಿಪ್ಪೆ ಉಳಿಯುತ್ತೆ. ಇಲ್ಲ ಅನ್ನೋರು ಅದನ್ನು ಸುಲಿದ್ಬಿಟ್ಟು ನೀಟಾಗಿ ಹಾಕ್ಕೊಳ್ಳಿ. ಇಲ್ಲ ಅದನ್ನು ಕೊಟ್ಟು ಪುಡಿ ಮಾಡಿಕೊಂಡು ಹಾಕೋತಿದ್ರು ಹಾಕೋಬೇಕಾಗುತ್ತೆ. ಸೊ ಇದನ್ನು ಈ ಥರ ಸ್ವಲ್ಪ ಡ್ರೈ ಆಗೋ ಥರ, ಪೂರ್ತಿ ಡ್ರೈ ಬೇಡ, ಸ್ವಲ್ಪನೇ ಡ್ರೈ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋಣ. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಡೋಣ. ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಟು ನೋಡಿದ್ರೆ ಈ ಥರ ಆಗಿದೆ ಇವಾಗ ನಮ್ಮದು. ಸೊ ಇದನ್ನೆಲ್ಲ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಕ್ವಾಂಟಿಟಿನ ಯೂಸ್ ಮಾಡಿಕೊಂಡು ನಾನು ಹೇಗೆ ಹೇಳ್ತಾ ಇದ್ದೀನೋ ಹಾಗೆ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಅಥರ್ವನ್ಗಂತೂ ತುಂಬಾ ಇಷ್ಟ ಈ ರೆಸಿಪಿ. ಸೊ ಅವ್ನಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನೇ ಮನೇಲಿ ಟ್ರೈ ಮಾಡಿ ಕೊಡಬೇಕು ಅಂತ ಮಾಡ್ತಾಯಿರೋ ರೆಸಿಪಿ ಕೂಡ ಇದು. ಹಾಗೆ ನೆಕ್ಸ್ಟು ಸ್ವಲ್ಪ ಒಂದು 1/2 ಅವರ್ ತಣ್ಣಗಾಗಕ್ಕೆ ಬಿಡಬೇಕು. ಸೊ ತಣ್ಣಗಾದ ನಂತರ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಗ್ರೈಂಡರ್ ಮಾಡ್ಕೊಂಬರೋಣ. ಸೊ ನೋಡಿ, ಇವಾಗ ಗ್ರೈಂಡರ್ ಮಾಡ್ಕೊಂಡಿದ್ದೀನಿ. ಈ ಥರ ಆಗಿರಬೇಕು ನಮ್ಮದು. ಹಾಗೆ ಒಂದು ಬೌಲ್ಗೆ ನಿಮ್ಮ ಕಾಜಿನ ಬೌಲ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಪ್ಲಾಸ್ಟಿಕ್ ಡಬ್ಬದಲ್ಲಿದ್ರೂ ಯೂಸ್ ಮಾಡ್ಕೊಳ್ಳಿ. ಯಾವುದಿರುತ್ತೋ ಅದೇ ಡಬ್ಬದಲ್ಲಿ ಹಾಕ್ಕೊಳ್ಳಿ. ನಾನು ಕಾಜಿನ ಬೌಲ್ನಲ್ಲಿ ಹಾಕ್ಕೋತಾ ಇದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ, ಮಿಕ್ಸಿ ಮಾಡಿದ ನಂತರ ಅದನ್ನು ಬೌಲೊಳಗೆ ಹಾಕೊಂಡ ನಂತರ ನೆಕ್ಸ್ಟು ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಕಡೆ ಜಾಸ್ತಿ ಡ್ರೈ ಫ್ರೂಟ್ಸ್ ಬೇರೆ ಬೇರೆ ಥರದ್ದಿದ್ದರೂ ನೀವು ಹಾಕ್ಕೋಬೋದು. ನಾನು ಪಿಸ್ತಾ, ಬಾದಾಮ್, ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಸೊ ನೀವು ಇನ್ನೂ ಬೇಕಿದ್ದರೆ ಯೂಸ್ ಮಾಡ್ಕೋಬೋದು. ಇಷ್ಟೇ ಸಾಕಾಗುತ್ತೆ ಅಂತ ಇಷ್ಟೇ ಮಾಡಿರೋದು. ಮನೇಲಿರೋದೇ ಅಲ್ವಾ ಇದೆಲ್ಲ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ನಿಮಗೂ ಕೂಡ ಈಸಿ ಆಗಲಿ ಅಂತ. ಇದನ್ನು ಫ್ರಿಜ್ಜಲ್ಲಿ ಇರಬೇಕು 5ರಿಂದ 6 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟ ನಂತರ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಫ್ರಿಜ್ಜಿಂದ ನಾನು ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ. ನೀವು ನಾಳೆ ತಿಂತೀನಿ ಅಂದರೆ ಮಾಡಿಕೊಂಡು ನೆಕ್ಸ್ಟ್ ಡೇನೂ ತಿನ್ಬೋದಲ್ವ. ಸೊ ಇಲ್ಲಾಂದರೆ 5ರಿಂದ 6 ಅವರ್ ಸಾಕು ಫ್ರಿಜ್ ಒಳಗಡೆ ಇಟ್ಟರೆ. ನೋಡಿ ಈ ಥರ ಆಗಿದೆ ಇದು. ಇವಾಗ ನಾನು ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ.
ಮನೇಲಿರುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಐಸ್ ಕ್ರೀಮ್ ಮಾಡೋದು ಅಂತ ನೋಡಿದ್ರಿ. ಸೊ ನೀವು ರಾಜಭೋಗ ಅಂದರೆ ಮಕ್ಕಳಿಗೆ ಗೊತ್ತಾಗಲ್ಲ. ಸೊ ಐಸ್ ಕ್ರೀಮ್ ಅಂದರೆ ವಾವ್ ಏನು ಮಸ್ತಾಗಿದೆ ಅಂತ ಹೇಳ್ತಾರಲ್ಲ. ಸೊ ಅದಕ್ಕೋಸ್ಕರ ನಾನು ಇವತ್ತು ಒಂದು ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ನನ್ನ ಹತ್ರ ಅವನಿಗೆ ಟೇಸ್ಟ್ ಮಾಡೋಕ್ಕೆ ಕೂಡ ಕೊಡ್ತಾಯಿದ್ದೀನಿ. ಅವ್ನು ಹೇಗಿದೆ ಅಂತ ಹೇಳ್ತಾನೆ. ಫಸ್ಟ್ ನಾನು ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ನೋಡೋಣ. ಸೂಪರಾಗಿದೆ. ಹಾಗಿದ್ರೆ ಅವನು ಕೇಳೋಣವಾ ಯಾವ ರೀತಿ ಆಗಿದೆ ಅಂತ. ಸೊ ನೀವು ಟ್ರೈ ಮಾಡ್ತೀರಲ್ಲ? ಥ್ಯಾಂಕ್ ಯು.